ಮೊದಲನೆಯ ಒಂದು ನೀ ಬಾಟ್ ಅಂದರೆ ಮಂಡಿ ನೋವು ಇರ್ತಕ್ಕಂಥವರಿಗೆ ಈ ಒಂದು ರೋಬೋಟನ್ನು ಆವಿಷ್ಕಾರ ಮಾಡಿದ್ದೀವಿ. ಇದು ಭಾರತದಲ್ಲಿ ಬಹುಶಃ ಇದು ಮೊದಲನೆಯದು. ಇದು ರಿಸರ್ಚ್ ಆ್ಯಂಡ್ ಇನೋವೇಷನ್ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಅಂತ ಏನು ಕರಿತೀವಿ ಅವರು ಶುರು ಮಾಡಿದ್ದಾರೆ. ಆದರೆ ಈ ಥರ ಕಮರ್ಷಿಯಲ್ ರೋಬೋಟ್ ಹೊರದೇಶದಿಂದ ಬರ್ತಾ ಇತ್ತೆ ಹೊರತು ನಮ್ಮ ಭಾರತದ್ದು ನಾವು ಮಾಡಿರ್ತಕ್ಕಂಥದ್ದು 100% ನಮ್ಮದು ಅಂತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಸುದ್ದಿ, ಸಂತೋಷ. ಈ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಮಂಡಿ ನೋವು ಇರ್ತಕ್ಕಂಥವ್ರು, ಕಾಲು ನೋವು ಇರ್ತಕ್ಕಂಥವ್ರು ಇದನ್ನು ಉಪಯೋಗ ಮಾಡಿಸ್ಕೋಬೋದು. ಆಲ್ಮೋಸ್ಟ್ 8 ಗಂಟೆ ಇದರ ಚಾರ್ಜು ಲಾಸ್ಟ್ ಆಗುತ್ತೆ ಅಥವಾ 18 ಕಿಲೋಮೀಟರ್ ರೇಂಜಲ್ಲೂ ಇರುತ್ತೆ. ಇದು ರೀಚಾರ್ಜಬಲ್ ಕೂಡ ಇರುತ್ತೆ, ಆಟೋಮ್ಯಾಟಿಕ್ ರೀಚಾರ್ಜ್ ಇದೆ ಇದರಲ್ಲಿ. ರೇಡಿಯೇಷನ್ ಸೇಫ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೇಫ್, ಸೊ ರೇಡಿಯೇಷನ್ ಇರೋಲ್ಲ. ಈ ಥರ ಎಲ್ಲ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಮೈಸೂರು, ನಮ್ಮ ಕರ್ನಾಟಕ ಈ ಒಂದು ರೀಜನಿಂದನೇ ನಾವು ಬೆಂಗಳೂರು ಇಲ್ಲಿಂದನೇ ನಾವು ಇದನ್ನು ಡೆವಲಪ್ ಮಾಡಿ 100% ನಾವೇ ಮೋಟರ್ ಮಾಡಿಸಿ, ಭಾರತದಲ್ಲಿ ಇಲ್ಲ ಸೆನ್ಸರ್ಸ್ ಇಲ್ಲ, ಮೋಟರ್ಸ್ ಇಲ್ಲ, ಯಾವುದೂ ಇಲ್ಲ, ಇದೆಲ್ಲ ನಾವೇ ಕಂಡುಹಿಡಿದು ರೆಡಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಮೊದಲನೇ ಇನೋವೇಷನ್. ಮತ್ತು ಇನ್ನೂ ಭಾಳಷ್ಟು ಇನೋವೇಷನ್ಸ್ ಬರ್ತಾಯಿದೆ. ಹ್ಯೂಮನಾಯ್ಡ್ ಬರ್ತಾಯಿದೆ, ಕೈ ಇಲ್ದಿರೋರಿಗೆ ಕೈ, ಕಾಲು ಈ ಥರ. ಆಮೇಲೆ ಈ ಅನಿಮಲ್ಸ್ಗೂ ಅಷ್ಟೇ, ಕಾಲು ಇಲ್ದಿರೋರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಭಾಳಷ್ಟು ಇನೋವೇಷನ್ಸ್ ಇದೆ. ಅದ್ರ ಜೊತೆಗೆ ನಾವು ಇವಾಗ ಈ ನಮ್ಮ ಹೊರಗಿನಿಂದ ಯೂಸ್ ಮಾಡ್ತಿರ್ತಕ್ಕಂಥ ವಾಟ್ಸ್ಯಾಪು ಅಂಥದ್ದಕ್ಕೂ ನಾವು ಕಾಂಪಿಟೇಷನ್ ಕೊಡಲಿಕ್ಕೆ ಈಗ ಮುಂದಾಗ್ತಾ ಇದ್ದೀವಿ. ನಮಗೆ ಇಲ್ಲಿಗ ಹೆಚ್ಚಾಗಿ ದಾನಿಗಳು ಬೇಕಾಗಿದ್ದಾರೆ. ಮತ್ತು ಈಗ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ನಮ್ಮಂಥವರಿಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲಿಗೆ ಇದನ್ನೆಲ್ಲ ಬೆಳೆಸ್ಕೊಳ್ತಾ ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಚಿಂತನೆ. ಆದರೆ ಇದಕ್ಕೆ ನಮಗೆ ಸಪೋರ್ಟು ನಾವೇ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇದೊಂದು ಸ್ವಲ್ಪ ಸಮಯ ಆಗ್ಬೋದು, ಆದರೆ ನಾವು ಆದಷ್ಟು ಆವಿಷ್ಕಾರಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ. ಇನ್ನೂ ಭಾಳಷ್ಟು ಇನೋವೇಷನ್ಸ್ ಇದೆ. ಈ ವರ್ಷ ನಾವು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಒಂದು 600 ಆವಿಷ್ಕಾರಗಳನ್ನು ನಾವು ಈ ಸಲ ತೊಗೊಂಬರೋದ್ರಲ್ಲಿದ್ದೀವಿ. ಇದೊಂದು ಸಣ್ಣ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೇನೇ ಇದ್ರೂ ನನ್ನನ್ನು ಸಂಪರ್ಕಿಸ್ಬೋದು, ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ. ನಮಸ್ಕಾರ. ಇದ್ರ ಬೆಲೆ ಬಂದು 3 ಲಕ್ಷ ರೂಪಾಯಿ ಆಗುತ್ತೆ. ಇದನ್ನು ಯಾರನ್ನ ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು, ಅವರು ದಾನ ಮಾಡ್ಕೋಬೋದು ಕೂಡ. 3 ಲಕ್ಷ ರೂಪಾಯಿ ಆಗುತ್ತೆ. ಇದರಲ್ಲಿ ಕ್ಲಿನಿಕ್ಸ್ ಆಮೇಲೆ ಹಾಸ್ಪಿಟಲ್ಸ್ ಭಾಳಷ್ಟು ಜನ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂದು ನಾವು ICMR ಕೂಡ ಸರ್ಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ. ನಾವೀಗ ಪ್ರೈವೇಟ್ ಯೂಸರ್ಗೆ ಇದು ಪಾಸಿಬಲ್ ಇದೆ. ಇದನ್ನು ತೊಗೊಳ್ತಕ್ಕಂಥವ್ರು ಆಸಕ್ತಿ ಇರ್ತಂಥವ್ರು ಟೆಲಿಫೋನ್ ನಂಬರ್ನ ಕರೆ ಮಾಡಿ ಅದನ್ನು ಪ್ಲೇಸ್ ಮಾಡ್ಬೋದು ಆರ್ಡರ್ನ. ಥ್ಯಾಂಕ್ ಯು. ಇವಾಗ ತುಂಬ ಎತ್ತರದ ಪ್ರದೇಶ ನಡಿಬೇಕಾದ್ರೆ ಅಥವಾ ಮೆಟ್ಲು ಹತ್ತಬೇಕಾದ್ರೆ ಅಥವಾ ಪ್ಯಾರಾಪ್ಲೇಜಿಕ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೋಕ್ ಹೊಡ್ತಿರುತ್ತೆ, ಒಂದು ಸೈಡ್ ಬಾಡಿನೇ ಬಂದಿರೋದಿಲ್ಲ. ಸೊ ಅವ್ರೇನಾಗುತ್ತೆ, ಅವರಿಗೆ ನಡಿಬೇಕು ಅಂದರೆ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಬೇಕಾಗ್ತದೆ. ಸೊ ಆ ಥರದವರಿಗೆ ಇದರದ್ದು ಒಂದು ಸಹಾಯ ಸಿಗ್ತದೆ, ಮೊದಲನೇದು. ಎರಡನೇದು ಬಂದು ಜನ್ರಲಾಗಿ ಇವಾಗ ವಯಸ್ಸಾದವರು ಅಥವಾ ಮಂಡಿ ನೋವಿರೋರು ಅಥವಾ ಸ್ವಲ್ಪ ಒಬೀಸ್ ಆಗಿರೋರು, ದಪ್ಪ ಇರೋರು, ಇವ್ರುಗಳಿಗೆ ಏನಾಗ್ತದೆ ಅಂದರೆ ನಡಿಬೇಕಾದ್ರೆ ಮಂಡಿ ಮೇಲೆ ಲೋಡ್ ಜಾಸ್ತಿ ಬೀಳ್ತದೆ. ಸೊ ಇದರಿಂದ ಏನಾಗುತ್ತೆ, ಚಿಪ್ಪು ಡ್ಯಾಮೇಜ್ ಆಗ್ತಾ ಬರ್ತದೆ. ಸೊ ಇದರಿಂದ ಈ ಒಂದು ಡಿವೈಸ್ ಯೂಸ್ ಮಾಡೋದ್ರಿಂದ ಈ ಇಂಜುರೀಸ್ನ ನಾವು ಕಡಿಮೆ ಮಾಡ್ಬೋದು. ಸೊ ಆ ರೀತಿಲಿ ಇದು ಕೆಲಸ ಮಾಡುತ್ತೆ. ಬೇಸಿಕಲಿ ಇವಾಗ ನಡಿಬೇಕಾದ್ರೆ ಮಾಡಬೇಕಾದ್ರೆ ಇದೇನು ಮಾಡುತ್ತೆ ಅಂದರೆ, ಯಾರಾದರೂ ಒಬ್ಬರು ನಿಮ್ಮನ್ನ ಹಿಂದ್ಗಡೆಯಿಂದ ಪುಷ್ ಮಾಡಿದಾಗೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಂತ್ಕೋತಾ ಇದ್ದೀನಿ. ಸೊ ಅದೇನು ಮಾಡುತ್ತೆ, ನಮಗೆ ನಿಂತ್ಕೊಳ್ಬೇಕಾದ್ರೆ ಅದು ಅಸಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ ಕೇಸ್ ನಾನು ನಡಿಬೇಕು ಅಂದರೆ ಕ್ಯಾಶುವಲ್ ಆಗಿ ನಾವು ಯಾವ ರೀತಿ ನಡಿತೀವೋ, ಸೊ ಅದನ್ನು ಆ ಗೇಟ್ ಅಂತ ಕರಿತೀವಿ ಇದನ್ನ. ಸೊ ಈ ಒಂದು ಗೇಟ್ ಪ್ಯಾರಾಮೀಟರ್ಸ್ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ನಂತರ ಅದು ಏನು ಮಾಡುತ್ತೆ, ನಮಗೆ ಅಸಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನಿಂತಿದ್ದೀನಿ, ಒಂದು ಸ್ಕ್ವಾಟ್ ಪೊಸಿಷನ್ ಮಾಡಬೇಕು ಅಂತ ಅನ್ಕೋತೀನಿ. ಸೊ ಸ್ಕ್ವಾಟ್ ಮಾಡಬೇಕಾದ್ರೆ ಈಸಿಯಾಗಿ ಹೋಗುತ್ತೆ, ಪುಷ್ ಮಾಡಬೇಕಾದ್ರೆ ಅದು ನಮಗೆ ಅಸಿಸ್ಟ್ ಮಾಡುತ್ತೆ ಕೆಳಗಡೆಯಿಂದ. ಸೊ ಇವಾಗ ನಡಿಬೇಕಾದ್ರೂ ಅಷ್ಟೇ, ಈಗ ಮೆಟ್ಲಿದೆ ಇಲ್ಲಿ, ನಾನು ಹಿಂದೆ ಹೋಗ್ತಾ ಇದ್ದೀನಿ, ಅದೇನು ಮಾಡುತ್ತೆ, ನನ್ನ ಗೇಟ್ ಪ್ಯಾರಾಮೀಟರ್ ಏನು ಚೇಂಜ್ ಆಗೋದಿಲ್ಲ, ನನ್ನ ಬಾಡಿಯಲ್ಲಿ ಏನಿರುತ್ತೆ ಅದೇ ಥರನೇ ನಡೀತಾ ಇರುತ್ತೆ. ಬಟ್ ಇದೇನು ಮಾಡುತ್ತೆ, ನನಗೆ ಪುಷ್ ಮಾಡ್ತಾ ಇದೆ. ಸೊ ಇದು ಯಾವ ರೀತಿ ಅಂದರೆ, ನಾವಿವಾಗ ಏನೋ ಹತ್ತುತ್ತಾ ಇದ್ದೀವಿ, ಹಿಂದ್ಗಡೆಯಿಂದ ಯಾರೋ ತಳ್ತಾ ಇದ್ದಾರೆ ಅನ್ನೋ ಥರ. ಇದು ಮೊದಲನೇದು ಇದ್ರದ್ದು. ಎರಡನೇದು ಬಂದು ಇದ್ರದ್ದು ಬ್ಯಾಟ್ರಿಗೆ, ಅಥವಾ ಇದು ಕೇಳ್ಬೋದು ನೀವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಈ ಒಂದು ಮೋಟರ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಇಲ್ಲಿ ಇಂಡಿಜಿನಿಯಸ್ ಆಗಿ ನಾವು ರೀಡಿಸೈನ್ ಮಾಡಿದ್ದೀವಿ ಇಲ್ಲಿ ಇಂಡಿಯಾದಲ್ಲಿ. ಸೊ ಇದು ಒಂದು ಪ್ಯಾರಾಮೀಟರ್ ನಮಗೆ ಎಲ್ಲ ಕಡೆ ಸಿಗ್ತಾ ಇಲ್ಲ. ಮೋಟರ್ ಪರ್ಟಿಕ್ಯುಲರ್ಲಿ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ ಫಾರ್ ಅಸ್ ರೈಟ್ ನಾವು. ಸೊ ಅದನ್ನು ನಾವು ತೊಗೊಂಡು ಬಂದು ನಾವು ಅದನ್ನ ರೀಡಿಸೈನ್ ಮಾಡಿ ಇದು ರೀಚಾರ್ಜಬಲ್ ಆಗಿ ಮಾಡೋ ಥರ ಟ್ರೈ ಮಾಡಿದ್ದೀವಿ. ಈಗ ಅಪ್ ಟು ಒಂದು 20% ತನಕ ನಾವು ನಡೀತಾ ಇರಬೇಕಾದ್ರೇ ಅದು ರೀಚಾರ್ಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇದು ಬಂದು
ರೀಚಾರ್ಜಿಂಗು ಮತ್ತು ಬ್ಯಾಟ್ರಿ ವಿಚಾರ ಅಪ್ ಟು ಲೈಕ್ ನಾವು 8 ಅವರ್ಸ್ ತನಕನೂ ಕೆಲಸ ಮಾಡ್ಬೋದು. ಸೊ ಒಂದೊಂದು ಕಾಲಿಗೆ ಬಂದು ಇದು 2.5 kg ವೆಯ್ಟು ಇರುತ್ತೆ. ಒಂದೊಂದು ಕಾಲಿಗೆ ಇದ್ರದ್ದು ವೆಯ್ಟ್ ಟೋಟಲ್ ವೆಯ್ಟು 2.5 kg ಬರುತ್ತೆ. ಈಗ ಈ ಡಿಸೈನ್ ಬಂದುಬಿಟ್ಟು ಯಾವ ಥರ ಮಾಡಿದ್ದೀವಿ ಅಂದರೆ ಇದರಲ್ಲಿ ಪರ್ಟಿಕ್ಯುಲರ್ಲಿ ಯಾರೇ ನಡಿಬೇಕಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಲನ್ನ ಆ ಕಡೆ ಈ ಕಡೆ ಮಾಡ್ತೀವಿ, ನ್ಯಾಚುರಲ್ ಮೂಮೆಂಟ್ನ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಬಾರ್ದು. ಸೊ ಜನರಲ್ ಏನಾಗುತ್ತೆ ಅಂದರೆ ಏನೋ ಒಂದು ನೀವು ರೀಹ್ಯಾಬಿಲಿಟೇಷನ್ ಮಾಡಬೇಕಾದ್ರೆ ನ್ಯಾಚುರಲ್ ಮೂಮೆಂಟ್ ಬಾಡಿದು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟೊಂದು ಎಕ್ಸಾಕ್ಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಒಂದು 90% ನಮ್ಮ ಒಂದು ಬಾಡಿ ಗೇಟ್ನ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಫಾರ್ ಎಕ್ಸಾಂಪಲ್ ನಾನು ಸ್ಟ್ರೆಚ್ ಮಾಡಿದ್ರೂ ನನಗೇನು ಸಮಸ್ಯೆ ಆಗೋದಿಲ್ಲ ಯಾವುದೇ ಸೈಡಿಂದನೂ. ಸೊ ಇವಾಗ ನಾನು ಕೂರಬೇಕು ಅಂದರೂ ಕೂರ್ಲಿಕ್ಕೂ ಆಗುತ್ತೆ. ಸೊ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಏನು ಬರುತ್ತೆ ಅಂದರೆ ನಾವು ಸ್ಟ್ರಾಪ್ಸ್ ಹಾಕಿರೋದ್ರಿಂದ ಕಂಪ್ಲೀಟಾಗಿ ಕೂರಲಿಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ಇದ್ರದ್ದು ಆ್ಯಕ್ಚುಲ್ ಪ್ರಾಬ್ಲಮ್ಸ್ ಅಲ್ಲ. ಅದು ಓವರ್ ದ ಟೈಮ್ ನಾವು ಅದನ್ನ ಚೇಂಜಸ್ ಮಾಡ್ಕೊಂಡು ಅದನ್ನ ಮಾಡ್ಬೋದು. ಈಗ ಇನ್ನೊಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದು ಬಂದು ಪ್ಯಾರಾಪ್ಲೇಜಿಕ್ ಇರೋರಿಗೆ, ಬೆಡ್ ರಿಡನ್ ಆಗಿರೋರಿಗೆ, ಅವ್ರಿಗೇನಾಗಿರ್ತದೆ ಸಿಗ್ನಲ್ಸ್ ಬರ್ತಾ ಇರೋದಿಲ್ಲ ಕಾಲಲ್ಲಿ. ಆಗೇನು ಮಾಡುತ್ತೆ, ಅವರು ಮಲಗಿದಲ್ಲೇ ಇದ್ದಾಗ ಕಾಲು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ. ಯಾರೋ ಒಬ್ಬರು ಬಂದು ಫಿಸಿಯೋಥೆರಪಿ ಮಾಡೋರು ಸ್ವಲ್ಪ ಮಾಡ್ಬೋದು ಅಥವಾ ಹೋಗ್ಬೋದು, ಡಾಕ್ಟರ್ಸು ಹತ್ರನೂ ಮಾಡ್ಕೋಬೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರದ್ದು ಒಂದು ಮೆಂಟಲ್ ಸ್ಟೇಟ್ ಯಾವ ಥರ ಇರ್ತದೆ ಅಂದರೆ ಅವರು ಇನ್ನೊಬ್ಬರ ಮೇಲೆ ರಿಲೈ ಆಗೋಕ್ಕೆ ಎಷ್ಟೋ ಜನ ಇಷ್ಟಪಡೋದಿಲ್ಲ. ಸೊ ಅಂಥವರಿಗೆ ಅದು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ. ಅದು ಇದ್ರದ್ದು ನೆಕ್ಸ್ಟ್ ವರ್ಷನ್ ಆಗಿ ಬರ್ತದೆ. ಸೊ ಈ ಪ್ರಾಡಕ್ಟ್ ಬಂದು ಇವಾಗ ಬೆಡ್ ರಿಡನ್ ಆಗಿರೋರಿಗೆ ಏನು ತುಂಬ ಲೋಡ್ ಬೇಕಾಗುತ್ತೆ, ಅವ್ರ ಕಾಲು ಎತ್ತಲಿಕ್ಕೂ ಸಾಧ್ಯ ಇರಲ್ಲ. ಆ ಥರದವರಿಗೆ ಫಾರ್ ಎಕ್ಸಾಂಪಲ್ ಒಬ್ರದ್ದು ವೆಯ್ಟ್ ಅರೌಂಡ್ ಒಂದು 70-80 kg ಇದೆ ಅಂದರೆ ಅವ್ರ ಕಾಲು ಎತ್ತಬೇಕು ಅಂದರೆ ನಮಗೆ ಅರೌಂಡ್ ಒಂದು 15-20 kg ಅಷ್ಟು ಲೋಡ್ ನಮ್ಮ ಒಂದು ಕಾಲ ಮೇಲೆ ಬೀಳ್ತಾ ಇರುತ್ತೆ, ನಿಯರ್ಲಿ ಅಷ್ಟು ಬೀಳ್ತಾ ಇರುತ್ತೆ. ಸೊ ಪೂರ್ತಿ ವೆಯ್ಟ್ ಬೀಳಬೇಕು ಅಂದರೆ ಇವಾಗ ನಮ್ಮ ಬಾಡಿಯಲ್ಲಿ 100 kg ಇತ್ತು ಅಂದರೆ 2 ಕಾಲಿಗೆ 50 kg ಆ ಕಡೆ 50 kg ಈ ಕಡೆ ಲೋಡ್ ಬೀಳ್ತಾ ಇರೋ ಲೆಕ್ಕಾಚಾರ ಬರ್ತದೆ ಪಾದದ ಮೇಲೆ. ಬಟ್ ಎಕ್ಸಾಕ್ಟ್ಲಿ ನೀ ಪಾಯಿಂಟಲ್ಲಿ ಅವ್ರು ನಡಿಬೇಕಾದ್ರೆ ಎಷ್ಟು ಲೋಡ್ ಬರುತ್ತೋ ಅದನ್ನು ಕಂಪ್ಲೀಟಾಗಿ ಅದೇನೇ ಲೋಡ್ ತೊಗೊಂಡು ಮಾಡ್ಕೊಂಡು ಹೆಲ್ಪ್ ಮಾಡ್ತದೆ, ಅಸಿಸ್ಟ್ ಮಾಡುತ್ತೆ. ಆ್ಯಂಡ್ ಮೋರ್ ದ್ಯಾನ್ ದಸ್ ಈಗ ಮುಂದಿನ ನಮ್ಮ ಪ್ಲ್ಯಾನ್ ಇರೋದು ಬಂದು ಇದೇ ಥರ ಬೇರೆ ಬೇರೆ ಡಿವೈಸಸ್, ಅಸಿಸ್ಟಿವ್ ಡಿವೈಸಸ್ ಮಾಡಬೇಕು ಅಂತ. ಆಮೇಲೆ ಕಂಪ್ಲೀಟ್ಲಿ ಯಾರು ಕಾಲು ಕಳ್ಕೊಂಡಿರೋರಿಗೂ ಇದೇ ಥರ ರಿಹ್ಯಾಬಿಲಿಟೇಟಿವ್ ಸಿಸ್ಟಮ್ಸು ಮತ್ತು ಬೇರೆ ಬೇರೆ ಥರ ಪ್ರಾಡಕ್ಟ್ಸ್, ಇದೇ ಥರ ಇನೋವೇಟಿವ್ ಪ್ರಾಡಕ್ಟ್ಸ್ನ ನಾವು ತೊಗೊಂಡು ಬರಬೇಕು ಅನ್ನೋದು ಒಂದು ನಮ್ಮ ರೋಡ್ ಮ್ಯಾಪಲ್ಲಿದೆ. ಸೊ ಇದೇ ಥರ ನಮಗೆ ಎಲ್ಲ ನಿಮ್ಮ ಸಪೋರ್ಟ್ ಸಿಗ್ತಾ ಇರಲಿ, ಸೊ ದ್ಯಾಟ್ ನಾವು ಇದೇ ಥರ ಇನೋವೇಷನ್ಸ್ನ ಮಾಡ್ತಾ ಇರೋಣ. ಆದಷ್ಟು ಬೇಗ ನಮ್ಮ ಈಗ ಅಪ್ರೂವಲ್ಸು ಮತ್ತು ಇದಕ್ಕೆ ಹೋಗ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಅಪ್ರೂವಲ್ಸ್ ಬರ್ತಿದ್ದಂಗೆ ಇವೆಲ್ಲ ನಮಗೆ ಆ್ಯಸ್ ಅ ಪ್ರಾಡಕ್ಟ್ ನಮಗೆ ಪ್ರತಿಯೊಬ್ಬರಿಗೂ ಸಿಗೋ ಥರ. ಯಾಕೆಂದರೆ ಇವತ್ತು ಒಂದು ಐಫೋನ್ ತೊಗೊಳ್ಬೇಕು ಅಂದರೆ 1.5 ಲಕ್ಷ ಕೊಟ್ಟು ತೊಗೊಳ್ತಾರೆ. ಅದೇ ಒಂದು ಹೆಲ್ತ್ ಕೇರಿಗೆ ಹೋದಾಗ ಅಷ್ಟೇ ದುಡ್ಡು ಕೊಡಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತಾರೆ ಜನ. ಪ್ರೈಮ್ 9 ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ.